ಚೆನ್ನಾಗಿತ್ತಲ್ಲ? ಹೌದಚ್ಚು. ರೀ, ಟೈಮ್ ಬೇರೆ ಲೇಟ್ ಆಗ್ತದೆ, ಸ್ವಲ್ಪ ಬನ್ನಿ. ಪೂರಿಗೆ ಲಟ್ಸಿದೀನಿ, ಸ್ವಲ್ಪ ಎಣ್ಣೆ ಹಾಕಿ ತೆಗಿತೀರಂತೆ, ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ. ಅಯ್ಯೋ, ನೀನ್ ಯಾವಾಗ ನೋಡಿದ್ರೆ ಏನಾದ್ರೂ ಒಂದು ಕೆಲಸ ಹೇಳ್ತಾ ಇರ್ತೀಯ ಸ್ವೀಟಿ. ದಿನ ಇಡೀ ನೀವು ಮಾತ್ರ ತಾನೇ ಕೆಲಸ ಮಾಡೋದು, ನಾವೇನು ಕೆಲಸ ಮಾಡೋದಿಲ್ಲ. ಇವತ್ತೇನೋ ಸ್ವಲ್ಪ ಎದ್ದೊಳಕ್ ಲೇಟ್ ಆಗ್ಬಿಡ್ತು, ಟಿಫನ್ ಮಾಡಕ್ ಲೇಟ್ ಆಗ್ತಾ ಇದೆ, ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರೆ ಇವರೇ ಕೆಲಸ ಮಾಡಕ್ ಮಾತಾಡ್ತಾ ಇದ್ದಾರೆ. ಸರಿ ಸರಿ, ಇನ್ನ ನೀನ್ ಮಾತಾಡ್ತಾ ಇದ್ರೆ ಮುಗಿಯಲ್ಲ ಕತೆ, ನಡಿ ಹೆಲ್ಪ್ ಮಾಡ್ತೀನಿ. ಅಮ್ಮ, ಶುರುವಾಯ್ತು. ಏನ್ ಮಗಳೇ? ಅಲ್ಲ ಅಮ್ಮ, ಏನಂತ ಹೇಳಿದ್ರಿ ಈಗ? ಟಿಫನ್ ಪೂರಿ ಮಾಡ್ತಾ ಇದ್ದೀನಿ ಅಚ್ಚು. ಅಮ್ಮ ಅದು, ಅಯ್ಯೋ ಅಮ್ಮ, ಇದು ಇದು ಅಮ್ಮ, ಇದು ಯಾರು ಗೊತ್ತಾ? ಅದೇ ಶುರು ಆಯ್ತಚ್ಚು ನಿಂದು. ಏನ್ ಅದಿಲ್ವಾ ಇದಿಲ್ವಾ ಅಂತ ಹೇಳ್ತಾ ಇದ್ಯಾ? ಏನಂತ ಸರಿಯಾಗಿ ಹೇಳು, ನನಗೆ ಟೈಮ್ ಇಲ್ಲ. ಅದು ಅಮ್ಮ, ನನಗೆ ದೋಸೆ ಬೇಕಮ್ಮ, ದೋಸೆ ಮಾಡ್ಲಿಲ್ವಾ ಇವತ್ತು? ಶುರುವಾಯ್ತು ದೋಸೆ ಪುರಾಣ. ಅಚ್ಚು, ನಾನು ಏನ್ ತಂದು ಮಾಡಿ ಹಾಕ್ತೀನೋ ಅದನ್ನ ತಿನ್ಬೇಕು ಅಷ್ಟೇ. ಇನ್ನೇನಾದ್ರೂ ದೋಸೆ ಅಂತ ಕೇಳಿದೆ ಅಂದ್ರೆ ಅಷ್ಟೇ ನೋಡು, ಬಾಯಿಗೆ ಬಿಸಿ ಇಟ್ಬಿಡ್ತೀನಿ. ವಾರ ಇಡೀ ದೋಸೆ ಮಾಡಿ ನನಗಂತೂ ಸಾಕಾಗೋಗ್ಬಿಡ್ತು. ಛೇ, ಏನ್ ಹುಡುಗಿನೋ, ದೋಸೆಲಿ ಏನ್ ಇಟ್ಕೊಂಡಿದ್ದಾಳೋ ಏನೋ, ಒಂದು ದೋಸೆನೂ ಮಾಡ್ಕೊಡಲ್ಲ ಅಂತೆ. ಛೇ, ನಾನಿವತ್ತು ದೋಸೆ ಇರುತ್ತೆ ಅಂತ ತುಂಬಾ ಆಸೆ ಆಗಿದ್ದೆ. ಅಚ್ಚು, ಏನೋ, ಯಾಕೆ ಬೆಳಗ್ಗೆ ನೀನು ಬಂದಿದ್ಯಾ? ಏನ್ ಬೇಕಾ? ಹೇ ಅಚ್ಚು, ಮ್ಯಾಮ್ ಹೇಳಿದ್ರಲ್ಲ ಇವತ್ತು ಡ್ರಾಯಿಂಗ್ ಶೀಟ್ ತನ್ನಿ ಅಂತ ಅಂದ್ಬಿಟ್ಟು, ನಾನು ನಿನ್ನೆ ತೆಗ್ದಿರೋದಕ್ಕೆ ಮತ್ತೆ ಹೋಗ್ಬಿಟ್ಟೆ. ನೀನ್ ಏನಾದ್ರೂ ಎಕ್ಸ್ಟ್ರಾ ತೆಗ್ದಿದ್ದೇನೆ, ನನಗೂ ಕೊಡ್ತೀಯಾ ಒಂದು? ಇದೆ, ಒಂದು ಕೊಡ್ತೀನಿ, ದುಡ್ಡು ಕೊಡ್ಬೇಕು ಆಯ್ತಾ? ಎಷ್ಟು ಕೊಡ್ಬೇಕು? ಅಂಗಡಿಯಲ್ಲಿ ಒಂದು ಡ್ರಾಯಿಂಗ್ ಶೀಟ್ 10 ರೂಪೀಸ್, ನನಗೆ 15 ರೂಪೀಸ್ ಕೊಡು ಸಾಕು. ಓ ಮೈ ಗಾಡ್! ಏಯ್ ಅಚ್ಚು, ನೀನೇನು ನನ್ನ ಹತ್ರ ವ್ಯಾಪಾರ ಮಾಡ್ತಾ ಇದೀಯಾ? ಕಮಿಷನ್ ಇಟ್ಟು ಹೇಳ್ತಾ ಇದೀಯಾ? ಹೌದಾ? ಹೋಗು, ಬೆಳಗ್ಗೆನೆ ಇವತ್ತು ಅಂಗಡಿ ಓಪನ್ ಮಾಡಿದ್ದೆ, ನೀನು ಅಲ್ಲೇ ತಗೋ, 5 ರೂಪಾಯಿ ಕಡಿಮೆಗೆ ಸಿಗುತ್ತೆ ಆಯ್ತಾ? ಬೇಡ ಅಚ್ಚು, ನೀನು ನನಗೆ ಕೊಡು, ನಾನು ನಿನಗೆ 5 ರೂಪೀಸ್ ಎಕ್ಸ್ಟ್ರಾನೇ ಕೊಡ್ತೀನಿ ಆಯ್ತಾ? ಈಗ ಸ್ಕೂಲಿಗೆ ತರಲಿಲ್ಲ ಅಂದ್ರೆ ಮ್ಯಾಮು ಬೈತಾರೆ, ಇಷ್ಟೊತ್ತಲ್ಲಿ ಅಂಗಡಿ ಓಪನ್ ಇರಲ್ಲ. ಗೊತ್ತಾಯ್ತಾ? ಯಾಕೆ 5 ರೂಪೀಸ್ ಎಕ್ಸ್ಟ್ರಾ ಕೇಳ್ದೆ ಅಂತ ಅಂದ್ಬಿಟ್ಟು? ಬಾಜುಲಿ, ಯಾವಾಗ ಬಂದೆ? ಬೆಳಗ್ಗೆ ಬಂದಿದ್ಯಾ? ಏನ್ ಬೇಕಾಗಿತ್ತು? ಅಡ್ಡ ಮಾವ, ನಾನು ನಿನ್ನೆ ಸ್ಕೂಲಲ್ಲಿ ಡ್ರಾಯಿಂಗ್ ಶೀಟ್ ತರ ಕೇಳಿದ್ದ, ನಾನು ಮತ್ತೆ ಹೋಗ್ಬಿಟ್ಟೆ. ಅದೇ ಅಚ್ಚ ಹತ್ರ ಇದ್ದೆ, ಒಂದು ಎಕ್ಸ್ಟ್ರಾ ತಗೊಂಡೋಗೋಣ ಅಂತ ಬಂದೆ. ಓ ಹೌದಾ? ಅಚ್ಚು, ನಿನ್ನ ಹತ್ರ ಡ್ರಾಯಿಂಗ್ ಶೀಟ್ ಎಕ್ಸ್ಟ್ರಾ ಇದ್ರೆ ಕೊಟ್ಟು ಕಳ್ಸಮ್ಮ ಒಂದು. ಆಯ್ತು ಪಪ್ಪ, ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೊಡ್ತೀನಿ. ಜೂಲಿ, ನಿತ್ಕೊಂಡಿದ್ಯಾ? ಕುತ್ಕೊಳ್ಳಮ್ಮ, ನಿಮ್ಮ ಮತ್ತೆ ಪೂರಿ ಮಾಡ್ತಾ ಇದ್ದಾರೆ, ತಿಂಡಿ ತಿನ್ಬಿಟ್ಟು ಹೋಗ್ತೇನೆ ಮನೆಗೆ, ಆಯ್ತಾ? ಓಕೆ ಮಾವ. ಹೇ ಅಚ್ಚು, ತಗೋ 15 ರೂಪೀಸ್. ಥ್ಯಾಂಕ್ ಯು ಜೂಲಿ. ಯಾಕೆ ಜೂಲಿ ದುಡ್ಡು ಕೊಡ್ತಾ ಇದೀಯಾ? ಮಾವ, ನಾನು ನಿಮ್ಗೆ ಆगे ಹೇಳಿದ್ನಲ್ಲ ಡ್ರಾಯಿಂಗ್ ಶೀಟ್ ಬೇಕು ಅಂತ ಅಂದ್ಬಿಟ್ಟು, ಅದು ಅಚ್ಚು ಕೊಡ್ತಾ ಇದ್ದಾಳಲ್ಲ, ಅದಕ್ಕೆ ದುಡ್ಡು ಕೊಡ್ಬೇಕಂತೆ. ಅದೇ ನಾನು ಅವಳಿಗೆ 15 ರೂಪೀಸ್ ಕೊಡ್ತಾ ಇದ್ದೀನಿ. ಡ್ರಾಯಿಂಗ್ ಶೀಟ್ ಇದೆಯಲ್ಲ ಮಾವ, ಅದು ಬರೀ 10 ರೂಪೀಸ್, ಇವಳಿದ್ದಾಳಲ್ಲ 5 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೇಕಂತೆ ಕಮಿಷನು. ಏನಚ್ಚು ನೀನು ಮನೇಲಿರೋ ಹತ್ರ ವ್ಯಾಪಾರ ಮಾಡ್ತಾ ಇದೀಯಾ? ಏನ್ ಅನ್ಕೊಂಡಿದ್ಯಾ ನೀನು? ಜೂಲಿ ಹತ್ರ ದುಡ್ಡು ಕೊಡು ಕೊಡು. ತಗೋ ನಿನ್ ದುಡ್ಡು. ಕೊಟ್ಬಿಟ್ಟೆ ಪಪ್ಪ, ಸಿಟ್ ಮಾಡ್ಕೋಬೇಡಿ, ಸಾರಿ. ನಾನ್ ಸಿಟ್ ಮಾಡ್ಕೊಳ್ಳೋದಲ್ಲ, ಇನ್ಮೇಲೆ ಈ ತರ ತಪ್ಪು ಮಾಡ್ಬಾರ್ದು ಆಯ್ತಾ? ಮನೇಲಿರೋ ಹತ್ರ ಈ ತರ ವ್ಯಾಪಾರ ಎಲ್ಲ ಮಾಡೋದೆಲ್ಲ ಕಲ್ತ್ಕೋಬೇಡ ಅಚ್ಚು. ಇದೆಲ್ಲ ಕೆಟ್ಟ ಅಭ್ಯಾಸ ಆಯ್ತಾ? ಫಸ್ಟ್ ಅವಳ ಹತ್ರ ಸಾರಿ ಕೇಳು. ಬೆಳಗ್ಗೆನೆ ನಮ್ಮ ಮನೆಗೆ ಬಂದ್ಬಿಟ್ಟು ಪಪ್ಪನ ಹತ್ರ ನನ್ನನ್ನ ಬೈಸ್ಬಿಟ್ಟಲ್ಲ, ಸ್ಕೂಲಿಗೆ ಬರ್ತಿಯಲ್ಲ ಆಗ ಮಾಡ್ತೀನಿ. ಮಾವ, ಸಾರಿ ಕೇಳ್ದ ಅಚ್ಚು? ಕೇಳ್ತೀನಿ ಪಪ್ಪ, ಸಾರಿ. ನೋ, ಇಟ್ಸ್ ಓಕೆ ಅಚ್ಚು, ನೀನ್ ಮುಚ್ಚು, ಆಮೇಲೆ ಇದೆ ನಿನ್ಗೆ. ಅರೆ, ನಮ್ ಜೂಲಿ ಬಂದಿದ್ದಾಳ. ಜೂಲಿ ಅತ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜೂಲಿ, ಏನು ವಿಶೇಷ? ಅತ್ತೆ, ನಾನು ಅಚ್ಚು ಹತ್ರ ಡ್ರಾಯಿಂಗ್ ಶೀಟ್ ತಗೊಂಡೋಗೋಣ ಅಂತ ಬಂದೆ ಅತ್ತೆ. ಓ ಹೌದಾ, ಸರಿ ಆಯ್ತು, ತಗೋ ಪೂರಿ ತಿನ್ನು. ಅಚ್ಚು, ನಿನ್ ಪೂರಿನ ಜೂಲಿ ಕೊಟ್ಬಿಡು, ನಾನು ನಿನಗೆ ತರ್ತೀನಿ. ಆಯ್ತಮ್ಮ. ಅಮ್ಮ, ನಂಗೇನು, ನೀವು ದೋಸೆ ತರ್ತೀರಾ? ದೋಸೆ ತರಲ್ಲ ನಿಂಗೆ, ದೋಸೆ ಸೌಟ್ ತರ್ತೀನಿ, ಬೇಕಾ? ಪಪ್ಪ ನೋಡಿ ಪಪ್ಪ. ತಗೋ ಅಚ್ಚು ಪೂರಿ, ತಿನ್ಬಿಟ್ಟು ಬೇಗ ರೆಡಿ ಆಗೋ, ಸ್ಕೂಲಿಗೆ ಹೋಗೋದಿಕ್ಕೆ ಲೇಟ್ ಮಾಡ್ತಾ ತಿಂತಾ ಇರಬೇಡ. ಇವತ್ತು ನಾನು ಬೆಳಗ್ಗೆ ಪೂರಿ ತಿನ್ಬೇಕಂತಾನೇ ಇದೆ, ಏನು ಮಾಡಕ್ಕಾಗಲ್ಲ. ಪೂರಿ 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 ಪೂರಿ. ಅಯ್ಯೋ ಇವಳೊಂದು. ಅಚ್ಚು ಸುಮ್ಮನೆ ತಿನ್ನು. ಏನಮ್ಮ ಎಲ್ಲದಕ್ಕೂ ಬೈತೀರಾ? ಮತ್ತಿನ್ನೇನಚ್ಚು, ಬಸ್ ಸ್ಟ್ಯಾಂಡ್ ಹತ್ರನೋ ಇಲ್ಲ ರೈಲ್ವೆ ಸ್ಟೇಷನ್ ಹತ್ರನೋ ಪೂರಿ ಪೂರಿ ಅಂತ ಸೇಲ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ತರ ಕೂಗ್ತಾ ಇದ್ಯಾ? ತಿನ್ನು ಸುಮ್ಮನೆ. ನಾನು ಏನ್ ಹೇಳಿದ್ರೇನು ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಅಮ್ಮ, ಇವತ್ತೇನ್ ತಿಂಡಿ ಅಮ್ಮ? ಪೂರಿನಾ? ಕಣ್ಣೇನು ಕಾಣಿಸ್ತಾ ಇಲ್ವಾ? ನಾವು ತಿಂತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ಅಮ್ಮ, ಇವಳನ್ನ ಎಲ್ಲಿಂದ ತಗೊಂಡ್ ಬಂದ್ರಮ್ಮ? ಯಾವಾಗ ನೋಡಿದ್ರು ಜಗಳ ಮಾಡಂಗೆ ಮಾತಾಡ್ತಾಳಮ್ಮ. ಇವಳನ್ನ ಎಲ್ಲಿಂದ ತಂದ್ರು ಅಲ್ಲೇ ತಗೊಂಡೋಗಿ ಬಿಟ್ಬಿಡ್ರಮ್ಮ.
ಒಳ್ಳೆ ಕತೆ ಆಯ್ತು ನಿಮ್ದು. ಅಚ್ಚು ಸುಮ್ನೆ ಇರು ಅನು, ನಾನು ನಿನಗೆ ಪೂರಿ ತತ್ತೀನಿ, ಸುಮ್ನೆ ಮಾತಾಡದೆ ತಿನ್ನು ಆಯ್ತಾ? ಹ್ಮ್. ಏನೇ ಹಂಗ್ ನೋಡ್ತಾ ಇದ್ಯಾ? ತಟ್ಟೆ ನೋಡಿ ತಟ್ಟೆಲಿ ಏನಿದೆ ಅದನ್ನ ತಿನ್ನು. ನನಗ್ ಗೊತ್ತು, ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕುತ್ಕೋ. ಜೂಲಿ, ಏನನೋಕ್ಕ? ನೆಕ್ಸ್ಟ್ ವೀಕಲ್ಲಿ ಪೀರಿಯಡಿಕ್ ಬರುತ್ತಲ್ಲ, ಸೆಕೆಂಡ್ ಪೀರಿಯಡಿಕ್, ನೀನೆಲ್ಲ ಓದಾಯ್ತಾ? ಶುರು ಮಾಡ್ಕೊಂಡ್ರು ಓದೋ ಪುರಾಣ. ಓದೋ ಅಂತ ಮಕ್ಕಳು ಓದೋದ್ರ ಬಗ್ಗೆನೇ ಮಾತಾಡ್ತಾರೆ, ನಿನ್ ತರ ತಿನ್ನೋದ್ರ ಬಗ್ಗೆ ಮಾತಾಡಲ್ಲ. ಯಾವಾಗ ನೋಡಿದ್ರೆ 24 ಗಂಟೆ ದೋಸೆ ಬೇಕು ಅಂತ. ಓಯ್ಶ್ ಅನು ಅಕ್ಕ, ನಾನು ಏನ್ ಮಾಡ್ತೀನಿ ಗೊತ್ತಾ? ಸ್ಕೂಲಿಂದ ಬರ್ತೀನಲ್ಲ, ಸ್ಕೂಲಿಂದ ಬಂದ್ಮೇಲೆ ನನ್ನ ಮಮ್ಮಿ ಇದಾರಲ್ಲ, ಅವ್ರ ಹತ್ರ ಸ್ವಲ್ಪ ಏನಾದರೂ ಮಾಡ್ಕೊಡಕ್ಕೆ ಹೇಳ್ಬಿಟ್ಟು ತಿನ್ಬಿಟ್ಟು ನಾನು ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಬುಕ್ ತೆಗೆದು ಎಲ್ಲ ಓದ್ತೀನಿ. ಚೆನ್ನಾಗಿ ಓದಿದ್ಮೇಲೆ ಆಮೇಲೆ ಆಟಾಡಕ್ಕೆ ಹೋಗೋದು. ಹಾಗಾಗಿ ನನಗೆ ಈ ಸೆಮಿಸ್ಟರ್ ಬರೀತೀನಲ್ಲ ಕಷ್ಟನೇ ಇರಲ್ಲ. ಸ್ವಲ್ಪ ಬುಕ್ ತೆಗೆದು ನೋಡಿದ್ರೆ ಸಾಕು, ಎಲ್ಲ ಬರ್ಬಿಡ್ತೀನಿ. ಈ ತರ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಇರಲ್ಲ, ಚೆನ್ನಾಗಿ ಹೋಗಿ ಬರೀಬಹುದು. ನಾನೇ ಓದೋದ್ ಬಿಟ್ಬಿಟ್ಟು ಆಟ ಇದ್ಬಿಟ್ಟೆ, ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗ್ತಾ ಇದೆ. ವೆರಿ ಗುಡ್ ಜೂಲಿ, ನಾನು ಹಂಗೆ ಮಾಡೋದು. ಮನೆಗೆ ಬಂದು ಸ್ವಲ್ಪ ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಸ್ವಲ್ಪ ಓದ್ಕೊಳ್ತೀನಿ. ಡೈಲಿ ಓದಿದ್ವಿ ಅಂದ್ರೆ ಟೆನ್ಷನ್ ಇರಲ್ಲ, ಚೆನ್ನಾಗಿ ನೆನಪಿರತ್ತೆ. ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಆಗೋದಿಲ್ಲ. ಏಷನೋಕ, ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ, ಯಾಕಂದ್ರೆ ಆಲ್ರೆಡಿ ನಾವು ಓದಿರ್ತೀವಲ್ಲ. ಹೌದೌದು, ಅದಕ್ಕೆ ಕೆಲವೊಬ್ರು ಇದ್ದಾರೆ ಬಂದು ಬ್ಯಾಗ್ ತೆಗೆದು ಬಿಸಾಡ್ಬಿಟ್ಟು, ಬ್ಯಾಗ್ ಒಂದ್ ಕಡೆ ಇರುತ್ತೆ, ಶೂ ಒಂದ್ ಕಡೆ ಇರುತ್ತೆ, ಸಾಕ್ಸ್ ಒಂದ್ ಕಡೆ ಇರುತ್ತೆ, ಮತ್ತೆ ಆ ಬಟ್ಟೆ ಯೂನಿಫಾರ್ಮ್ ಇದೆಯಲ್ಲ ಅದನ್ನ ಒಂದ್ ಕಡೆ ಹಾಕಿರ್ತಾರೆ. ಹೋಗಿದ ತಕ್ಷಣ ಫಸ್ಟ್ ಟಿವಿ ಮುಂದ್ಗಡೆ ಕುತ್ಕೊಂಡು ಟಿವಿ ನೋಡೋದು, ಅಮ್ಮನ ಹತ್ರ ಹೇಳಿ ಏನೋ ತಿಂಡಿ ಮಾಡಿಸಿ ತಿನ್ನೋದು, ಇಲ್ಲಾಂದ್ರೆ ಅಂಗಡಿಯಿಂದ ತಂದೇನೋ ತಿಂಡಿ ತಿನ್ನೋದು. ಎಲ್ಲ ತಿಂದು ಮುಗಿಸಿ ಅಮ್ಮ ಮನೆಗೆ ಬರುವಾಗ ಸ್ವಲ್ಪ ಕ್ಲೀನ್ ಇಟ್ಟಿರ್ತಾರೆ, ಆ ತಿಂದಿದ್ದ ಪೇಪರ್ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಆಮೇಲೆ ಕತ್ತೆ ಥರ ಹೊರಗಡೆ ಹೋಗಿ ಆಟ ಆಡಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಓದೋದು ಇಲ್ಲ ಏನಿಲ್ಲ. ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಮಾಡ್ಕೊಳ್ತಾರೆ, ನಾನು ಓದಲೇ ಇಲ್ಲ ಅಂತ. ಮೊದಲೇ ಡೈಲಿ ಕೊಡೋ ಅಂಥದ್ದು ಡೈಲಿ ಓದ್ಕೊಂಡ್ವಿ ಅಂದರೆ ಈಸಿ ಇರತ್ತೆ. ಇಂಥ ಕೆಲಸ ಮಾಡೋದು ಯಾರೂ ಇಲ್ಲ. ಇಲ್ಲಿ ಹತ್ರ ಬಾ. ಏನಕ್ಕ? ನಮ್ಮ ಕ್ಲಾಸಲ್ಲಿ ಒಬ್ಳಿದ್ದಾಳೆ, ಅವಳು ಹಿಂಗೇನೆ. ನಿನ್ಗೊಂದ್ಸಲ ತೋರಿಸ್ತೀನಿ ಅವಳನ್ನ. ಹೋ ಹೌದಾ? ಗೊತ್ತು, ನೀವಿಬ್ರು ನನ್ನನ್ನೇ ಹೇಳ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. ಏ ಅಚ್ಚು, ಸುಮ್ಮನೆ ತಟ್ಟೆಲಿ ಏನಿದೆ ಅದನ್ನ ನೋಡಿ ತಿನ್ನು. ನಾನು ನಿನ್ನನ್ನು ಹೇಳಿಲ್ಲ, ನಮ್ಮ ಕ್ಲಾಸಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಬಗ್ಗೆ ಹೇಳ್ತಾ ಇದ್ದಿದ್ದು. ಸಾಕು, ನೀನು ನನಗೆ ಹೇಳಿದಂತ ಚೆನ್ನಾಗಿ ಗೊತ್ತು. ಏ ಹೋಗೆ ಲೂಸ್ ಮೆಂಟಲ್, ನಿನ್ನ ಹತ್ರ ಮಾತಾಡ್ತಾರೆ ನನಗೂ ಸೇರಿ ಹುಚ್ಚಿಡಿಯತ್ತೆ. ಅನು ಅಕ್ಕ, ನಾನು ಬರ್ತೀನಿ. ಹೋಗಿ ಎಲ್ಲಾರು ಹೋಗಿ ಬಂದ್ಬಿಟ್ರಂಗೆ. ಎಲ್ಲಿಂದ ಬರ್ತಾರೋ, ನನ್ನ ತಲೆ ತಿನ್ನಕ್ಕಂತಾನೇ ಬರ್ತಾರೆ. ಇದೊಂದು ಪೂರಿ ದೋಸೆ ಇದ್ದಿದ್ರೆ ಚೆನ್ನಾಗಿ ತಿನ್ಬೋದಾಗಿ.